ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಅದ್ರ ಪಕ್ಕದಲ್ಲಿ ಬೆಲ್ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಅಬ್ಬಬ್ಬ, ಬೇಸಿಗೆ ಕಾಲ ಬಂದೇ ಬಿಡ್ತು. ತುಂಬ ಬಿಸಿ ಇದೆ ಬೇಸಿಗೆ ಕಾಲದಲ್ಲಿ. ಬಾಡಿಗೆ ತಂಪಾಗಿರಬೇಕು ಅಂತಂದರೆ ಯಾವುದನ್ನ ಕೋಲ್ಡ್ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂತ ಅನಿಸುತ್ತೆ. ಆವಾಗ ಅನಿಸೋದು ಕರ್ಬೂಜ ಹಣ್ಣು ಅಂತ. ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಮಾಡಿಕೊಂಡ್ರೆ. ನಾನು ಸಕ್ಕರೆ ಬದಲು ಬೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನೂ ಹಾಕ್ಕೊಬೋದು, ಸಕ್ಕರೆನೂ ಹಾಕ್ಕೊಬೋದು, ಪರವಾಗಿಲ್ಲ. ನಾನು ಕಾಯಿ ತೊಗೊಂಡಿದ್ದೀನಿ, 1 ಕಪ್ಪಾಗಷ್ಟು ಬೆಲ್ಲ ತೊಗೊಂಡಿದ್ದೀನಿ, 1 ಚಿಟಿಕೆ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ, 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಎಲ್ಲ ಈ ಥರ ಎಲ್ಲ ಬಿಡಿಸಿ ಹಾಕ್ಕೊತಾ ಇದ್ದೀನಿ. ಜ್ಯೂಸ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪೌಡ್ರು, ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಬಾಡಿಗೆ ತಂಪಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಇವಾಗೆಲ್ಲ ಈ ಬೇಸಿಗೆ ಕಾಲದಲ್ಲಿ ಸೀಸನ್ ಅಷ್ಟೇ, ರುಬ್ಕೊಂಡಿದ್ದಾಯಿತು. ಒಂದು ಬೌಲ್ ಇಟ್ಕೊಂಡು ಅದ್ರ ಮೇಲೆ ಜಾರ್ ಇಟ್ಕೊತಾ ಇದ್ದೀನಿ, ಫಿಲ್ಟ್ರ್ ಮಾಡೋ ಜಾರು. ಅದರಲ್ಲಿ ಬೆಲ್ಲದಲ್ಲಿ ಕಲ್ಲನ್ನು ಇದ್ದರೆ ಫಿಲ್ಟ್ರ್ ಆಗುತ್ತೆ ಅಲ್ವಾ, ಎಲ್ಲ ಅದರಲ್ಲಿ ಉಳ್ಕೊಳ್ಳುತ್ತೆ. ನಾನು ಫಿಲ್ಟ್ರ್ ಮಾಡ್ಕೊತೀನಿ. ಫಿಲ್ಟ್ರ್ ಮಾಡ್ಕೊಂಡಿರೋನೂ ಇರ್ಬೋದು, ಸಕ್ಕರೆ ಹಾಕ್ಕೊಂಡ್ರೆ ಫಿಲ್ಟ್ರ್ ಮಾಡೋಂಗಿಲ್ಲ. ನಾನು ಬೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ತುಂಬ ತಂಪಾಗಿರುತ್ತೆ ಈ ಜ್ಯೂಸು. ಬೇಸಿಗೆ ಕಾಲದಲ್ಲಿ ಬರೋದೇ ಇದು ಕರ್ಬೂಜ ಹಣ್ಣು. ತುಂಬ ಹೆಲ್ತಿಗೆ ಒಳ್ಳೇದಿದು. ಮಾಡಿಕೊಟ್ರೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಕುಡಿತಾರೆ. ಬೇಸಿಗೆ ಕಾಲದಲ್ಲಿ ತುಂಬ ಯೂಸ್ ಆಗುತ್ತೆ ಇದು. ಬೇಸಿಗೆ ಕಾಲ ಬಂದೈತಂದರೆ ಕರ್ಬೂಜ ಹಣ್ಣು, ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.